ಅಪ್ಪಿ ನಮ್ಮ ಊರು ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕು ದೊಡ್ಡೇವಣಕೊಪ್ಪಲು ಅಂತ. ನಮ್ಮೂರು ತುಂಬ ಚಿಕ್ಕೂರು, ಒಂದು 75ರಿಂದ 80 ಮನೆ ಇರ್ಬೋದು ಅಷ್ಟೇ. ಆಮೇಲೆ ನಾವು ಅಲ್ಲಿಂದ ಯಾವುದೇ ಥರದ ಊರಿನಲ್ಲಿ ಸೌಲಭ್ಯಗಳು ಜಾಸ್ತಿ ತುಂಬ ಕಡಿಮೆ. ನಾವೀಗ ಮೈಸೂರಿಗೆ ಬರಬೇಕು ಅಂದ್ರೆ 7 ಕಿಲೋಮೀಟ್ರ್ ನೆಟ್ಕೊಂಡು ಬಂದು ಹೋಗ್ಬೇಕು. ಈ ಕಡೆ ಪಾಂಡಪುರ ಸೈಡ್ ಹೋಗ್ಬೇಕು ಅಂದ್ರೆ ಒಂದು 5-6 ಕಿಲೋಮೀಟ್ರ್ ನೆಟ್ಕೊ ಬಂದು ಹೋಗ್ಬೇಕು. ಅಥವಾ ಸ್ಕೂಟ್ರ್ ಮಡಿಕಂದ್ರೆ ಸ್ಕೂಟ್ರಲ್ಲಿ ಹೋಗ್ತಾರೆ. ಈಗಲೂ ಹಾಗೇ ಇದೆ. ಎಲ್ಲರ ಥರ ನಮ್ಮ ತಂದೆ ನಾನು ಓದಿಸ್ಬೇಕು ಅಂತ ಭಾಳ ಆಸೆ. ನಾನು ಓದಬೇಕಂತ ಏನು ಕಷ್ಟಪಟ್ಟೆ, ಬಟ್ SLC ಫೇಲ್ ಆಯಿತು ಇಂಗ್ಲೀಷ್ನಲ್ಲಿ. ಫೇಲ್ ಆಯ್ತಲ್ಲ, ಬುಟ್ಟೆ ಅದು ಮಾಡ್ಕೊಂಡು ಅದಾದಮೇಲೆ ಹಳ್ಳಿ ಅಂದಮೇಲೆ ಕೂಲಿ ಕೆಲಸ ಅದು ಇದು ಮಾಡ್ಕೊಂಡು ಜೀವನ ಹಿಂಗೆ ಹೋಯ್ತಾಯಿತ್ತು. ಅಂದ್ರೆ ನೀವು ಕೂಲಿ ಕೆಲಸ ಅಂದ್ರೆ ಲೈಕ್ ಯಾವ ತರ? ನಮ್ಮ ಹಳ್ಳಿ ಕಡೆ ಕೂಲಿ ಕೆಲಸ ಅಂದ್ರೆ ಗದ್ದೆ ಕೆಲಸ ಎಲ್ಲ ಕೆಲಸ ಮಾಡಿದ್ದೀನಿ. ಜಾಸ್ತಿ ಅಂದ್ರೆ ನಮ್ಮ ತಂದೆ ಗಾರೆ ಕೆಲಸ ಮಾಡ್ತಾರೆ. ಅವ್ರ ಜೊತೆ ಗಾರೆ ಕೆಲ್ಸಕ್ಕೆ ಹೋಗುವೆ. ಅದಾದ್ಮೇಲೆ ಗಾರೆ ಕೆಲಸ ಆದ್ಮೇಲೆ ಕೈಯೆಲ್ಲ ತೂತಾ ಬಿಡೋದು. ಅಯ್ಯಪ್ಪ ಗಾರೆ ಕೆಲಸ ಬೇಡ ಅಂದ್ಬಿಟ್ಟು ವಾಚ್ಮೆನ್ ಕೆಲಸಕ್ಕೆ ಸೇರ್ಕೊಂಡೆ ಹೋಟ್ಲಲ್ಲಿ. ಶ್ರೀರಂಗಪಟ್ಟಣದಲ್ಲಿ ಫೋರ್ಟ್ ವ್ಯೂ ರೆಸಾರ್ಟ್ ಅಂತಿದೆ, ಅಲ್ಲಿ ಸೆಕ್ಯೂರಿಟಿ ಕೆಲಸಕ್ಕೆ ಸೇರ್ಕೊಂಡೆ. ಒಂಚೂರು ಹುಡುಗರನ್ನ ಅಲ್ಲಿ ಏನು ಮಾಡ್ತಾರೆ, ಡೇ ಟೈಮು ಬಿಡೋದಿಲ್ಲ, ನೈಟ್ ಟೈಮೇ ಕೈಲಿ ಅಂದ್ಬಿಟ್ಟು ನೈಟ್ ಟೈಮ್ ಹಾಕೋರು. ನಿದ್ಗೆಟ್ಟನು ಬುದ್ಗೆಟ್ಟು ನನಗೆ ಬರೀ ರಾತ್ರಿ ಟೈಮಲ್ಲಿ ನಿದ್ಗೆಟ್ಟು ಅಯ್ಯೋ ಸಾಕಾದಾಗ ಆಗ್ಬಿಡೋದು. ಬಟ್ ಅನ್ನ ಹಾಕಿದೆ ವಾಚ್ಮೆನ್ ಕೆಲಸ. ಅಂದ್ರೆ ಯಾವುದೇ ಕೆಲಸ ಆದ್ರೂ ಅದು ಒಂದು ಕೆಲಸನೇ, ಕೊನೆಗೆ ಅದು ಚೆನ್ನಾಗಿ ದುಡಿಬೇಕು ಅನ್ನೋದು ಇರುತ್ತೆ. ಖಂಡಿತ ಯಾವುದೇ ಕೆಲಸ ಆಗಲಿ ಕೆಲಸನೇ ಪ್ರೀತಿಯಿಂದ ಶ್ರದ್ಧೆಯಿಂದ ಮಾಡಬೇಕು. ಖಂಡಿತ.